ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬಂದು ಬಜಾಜ್ ಗೋಗೋ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಹಾಗೆ ಸ್ನೇಹಿತರೆ, ನೀವು ಏನು ನೋಡ್ತಾ ಇದ್ದೀರಾ, ಇದು ಬಜಾಜ್ನಲ್ಲಿರುವಂತಹ ಇ ವಿ ವೇರಿಯಂಟು ಲೇಟೆಸ್ಟು ಇವಾಗ ಲಾಂಚ್ ಆಗಿದ್ದು ಆಯಿತಾ. ರೀಸೆಂಟಾಗಿ ಲಾಂಚ್ ಆಗಿರೋ ಗಾಡಿ ಇದು. ಬಜಾಜ್ ಗೋಗೋನಲ್ಲಿ 2 ವೇರಿಯಂಟ್ ಗಾಡಿ ಇರೋದು. ಒಂದು ಬಂದುಬಿಟ್ಟು ಕಾಂಪ್ಯಾಕ್ಟಲ್ಲಿದೆ, ಇನ್ನೊಂದು ಬಂದು ಸ್ವಲ್ಪ ದೊಡ್ಡದಾಗಿದೆ. ಈ ವಿಡಿಯೋದಲ್ಲಿ ಮುಂದುವರಿತಾ ನಿಮಗೆ ಅದರದ್ದು ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಏನು ನೀವು ನೋಡ್ತಾ ಇದ್ದೀರಾ, ಇದು ಕಾಂಪ್ಯಾಕ್ಟು, ಬಜಾಜ್ ಕಾಂಪ್ಯಾಕ್ಟ್ ಇರುವಂತಹ ಗಾಡಿ ಇದು. ಹಾಗೆ ಈ ಥರ ಕಾಣಿಸ್ಕೊಳುತ್ತೆ. ಇದು ಫುಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಗಾಡಿ ಆಗಿರುತ್ತೆ. ಬಜಾಜ್ ಗೋಗೋ ಹಿಂದೆಯಿಂದ ಈ ಥರ ಕಾಣಿಸುತ್ತೆ. ಹಿಂದೆ ನೀವು ನೋಡ್ಬೋದು LED ಲೈಟಲ್ಲೇ ಕೊಟ್ಟಿದ್ದಾರೆ, ಟೇಲ್ ಲೈಟು. ಕಂಪ್ನಿ ಟಾಪಲ್ಲಿ ಈ ಥರ ಕಾಣಿಸುತ್ತೆ. ಹಾಗೆ ಒಳಗಡೆ ಸೀಟ್ ಕೂಡ ನೋಡ್ಬೋದು, ಸಿಟ್ಟಿಂಗ್ ಕೆಪಾಸಿಟಿ, ಹಿಂದೆ ಪ್ಯಾಸೆಂಜರು ಮತ್ತು ಹಾಗೆ ಇದರದ್ದು ಕ್ಲಸ್ಟರು, ಮೀಟ್ರ್ ಕ್ಲಸ್ಟರು ಡಿಜಿಟಲ್ ಆಗಿರುತ್ತೆ. ಇದರಲ್ಲೇ ಹ್ಯಾಂಡ್ಲಲ್ಲಿ ಬಂದುಬಿಟ್ಟು ಪ್ರತಿಯೊಂದು ಕೂಡ ಆಪ್ಷನು ಹ್ಯಾಂಡ್ಲಲ್ಲೇ ಕೊಟ್ಟಿರ್ತಾರೆ. ಡ್ರೈವರ್ ಸೀಟಿಂದ ನೋಡಿದ್ರೆ ಈ ಥರ ಲುಕ್ ಕಾಣಿಸುತ್ತೆ ಫ್ರಂಟು. ಹಾಗೆ ಹಿಂದೆ ನೀವು ಪ್ಯಾಸೆಂಜರ್ ಸೀಟು, ಹಾಗೆ ಮೇಲೆ ನೀವು ನೋಡ್ಬೋದು ಕಂಪ್ನಿ ಟಾಪ್ ಆಯ್ತಾ. ಇದು ಕಂಪ್ನಿ ಟಾಪ್ ಬೇಡ ಅಂತಂದ್ರೆ ಹೊರಗಡೆಯಿಂದ ಬೇರೆ ಟಾಪ್ ಕೂಡ ಹಾಕಿಸ್ಕೋಬಹುದು. ಪ್ಯಾಸೆಂಜರ್ ಎಂಟ್ರಿ ಡೋರ್ ಇದು ನೋಡ್ಬೋದು, ಸೇಮ್ ಮಾಮೂಲಿ ಎಲ್ಲ ಗಾಡಿಗಳು ಬರೋ ಥರನೇ ಇದೆ. ಅಂದರೆ ನಾರ್ಮಲ್ ಆಗಿ ಆಟೋಗಳು ಬರ್ತಾವಲ್ಲ ಆ ಥರ. ಹಾಗೆ ಹಿಂದ್ಗಡೆ ಬಂದು ಲಗೇಜ್ ಸ್ಪೇಸ್ ಕೂಡ ಇರೋದು. ಬಜಾಜ್ ಗೋಗೋ ಹ್ಯಾಂಡ್ಲು ಈ ಥರ ಕಾಣಿಸ್ಕೊಳುತ್ತೆ. ಎಲ್ಲ ಆಪ್ಷನ್ನು ಅದರಲ್ಲೇ ಕೊಟ್ಟಿದ್ದಾರೆ, ಎಲ್ಲ ಸ್ವಿಚ್ ಕೂಡ. ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಆಕ್ಸಿಲೇಟರ್ ಕೂಡ ಕೊಟ್ಟಿದ್ದಾರೆ. ಅಲ್ಲೇ ಪಾಸ್ ಸ್ವಿಚ್ ಆಗಿರಲಿ, ಲೈಟ್ಗಾಗಿರಲಿ ಎಲ್ಲ ನಾವು ಅಡಿಷ್ನಲ್ಲು ಎಲ್ಲ ಹ್ಯಾಂಡ್ಲಲ್ಲೇ ಇದೆ. ಬೇರೆ ಕಡೆ ಎಲ್ಲೂ ಕೈ ಆಡಿಸ್ಬೇಕಂತ ಇಲ್ಲ. ಅದ್ರ ಜೊತೆಗೆ NDR ಅಂತ ಅಂದ್ಬಿಟ್ಟು ಮೋಡ್, ಯಾವ್ಯಾವ ಮೋಡ್ ಬೇಕು ಅನ್ನೋ ನಾವು ಚೇಂಜ್ ಮಾಡ್ಕೋಬೋದು. ಕೀ ಆನ್ ಮಾಡಿದ್ರೆ ಕ್ಲಸ್ಟರ್ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಮುಂದೆ ಸ್ಪೀಡೋಮೀಟರ್ ನೀವು ನೋಡ್ಬೋದು. ಅದ್ರ ಪಕ್ಕದಲ್ಲಿ ಬಜಾಜ್ ಗೋಗೋ ಅಂತ ಅಂದ್ಬಿಟ್ಟು ಒಂದು ಬ್ಯಾಚ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡೇ ಸ್ವಿಚ್ ಕೊಟ್ಟಿದ್ದಾರೆ ಇಂಡಿಕೇಟರ್ ಹಾಕೋಕ್ಕೆ. ಅದು ನಮಗೆ ಕ್ಲಸ್ಟರ್ ಮೀಟ್ರಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ಕೊಳುತ್ತೆ. ಬಜಾಜ್ ಗೋಗೋ ಟೈರ್ ಬಂದು ತುಂಬ ದೊಡ್ಡದಾಗಿದೆ. ಸೊ ನೀವು ನೋಡ್ಬೋದು ಈ ಥರ ಕಾಣಿಸ್ಕೊಳುತ್ತೆ. ಗೋಗೋ ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಲೈಟ್ ಎಲ್ಲ ಆನ್ ಮಾಡಿದ್ರೆ ನೀವು ನೋಡ್ಬೋದು. ಇದು ಬಂದು ವೈಟ್ ಕಲರ್ ಥರ ಇದೆ ಆಯಿತಾ. ಲೈಟ್ ಬಂದು ನಾರ್ಮಲ್ ಇಲ್ಲ, ಮೋಸ್ಟ್ಲಿ LED ಲೈಟ್ ಅನಿಸುತ್ತೆ ಇದು. ಗೋಗೋ ಕೀ ಬಂದು ಈ ಥರ ಇದೆ. ಬನ್ನಿ ಇವಾಗ ಹಿಂದೆ ನೋಡೋಣ, ಹಿಂದೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಹಿಂದೆ ನೀವು ನೋಡ್ಬೋದು ಟೈರ್ ಎಲ್ಲ ಬಂದು ಹಿಂದೆನೇ ಪ್ಲೇಸ್ ಮಾಡಿರೋದು ಈ ಥರ ಇದೆ. ಹಿಂದೆ ಫುಲ್ ಖಾಲಿ ಇದೆ. ಮೋಸ್ಟ್ಲಿ ಬ್ಯಾಟ್ರಿ ಬಂದು ಮುಂದೆ ಫ್ರಂಟಲ್ಲಿದೆ ಅಂದ್ಕೊಂಡಿದ್ದೀನಿ. ಟೈರು ಮತ್ತು ಜಾಕ್ ಬಂದು ಹಿಂದೆ ಪ್ಲೇಸ್ ಮಾಡಿದ್ದಾರೆ. ಸೊ ಫುಲ್ಲು ಖಾಲಿಯಾಗಿದೆ. ಸೊ ಓವರಲ್ ಆಗಿ ಹಿಂದೆ ಏನೂ ಇಲ್ಲ. ಸ್ಪೇರ್ ವೀಲು ಮತ್ತು ಜಾಕ್ ಮಾತ್ರ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಗೋಗೋ ಬ್ರೇಕ್ ಪೆಡಲ್ ಬಂದು ಈ ಥರ ಇದೆ. ನಾರ್ಮಲಿ ಈ CNG ಗಾಡಿ ಎಲ್ಲ ಏನಿದೆ ಅದೇ ಥರನೇ ಸೇಮ್ ಆಗಿ ಅದೇ ಸಿಸ್ಟಮಲ್ಲೇ ಕೊಟ್ಟಿರೋದು. ಹಾಗೆ 12 ವೋಲ್ಟಲ್ಲಿ ಬ್ಯಾಟ್ರಿ, ಅಂದರೆ ನಾವು ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಕೀ ಬಂದುಬಿಟ್ಟು ಅಲ್ಲೇ ನೀವು ನೋಡ್ಬೋದು, ನಾರ್ಮಲ್ ಎಲ್ಲ ಗಾಡಿಗೆ ಕೊಟ್ಟಿರೋ ಥರನೇ ಇರೋದು. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ರೆ ಗೋಗೋ ಗಾಡಿ ಬಗ್ಗೆ ತಿಳಿಸ್ಕೊಡಿ ಬ್ರದರ್ ಅಂತ ಅಂದ್ಬಿಟ್ಟು ಇವತ್ತು ನಾನು ಎಸ್ಟೆಕ್ ಬಜಾಜ್ ಶೋರೂಮ್ಗೆ ಬಂದಿದ್ದೇನೆ. ಈ ಗಾಡಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು. ಯಾವುದೇ ತರ ಪೇಡ್ ಪ್ರಮೋಷನ್ ಅಲ್ಲ, ತುಂಬಾ ಜನ ಕಮೆಂಟ್ ಕೇಳ್ತಿದ್ರಲ್ಲ, ಸೊ ಆ ರೀಸನ್ ಇಂದ ಈ ವಿಡಿಯೋನ ಮಾಡ್ತಿರೋದು. ಈ ಗಾಡಿ ಬಗ್ಗೆ ತುಂಬಾ ನನಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ, ಆದ್ರೆ ಇಲ್ಲಿರೋ ವರ್ಕ್ ಮಾಡುವಂತಹ ಸ್ಟಾಫ್ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಯಾವ ತರ ಇದೆ ಗಾಡಿದು, ಎಷ್ಟು ಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಗಾಡಿ ರೇಂಜ್ ಎಷ್ಟು ಬರುತ್ತೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಒಂದು ಡೀಟೇಲ್ ಸಿಗುತ್ತೆ ಬಜಾಜ್ ಗೋಗೋ ಬಗ್ಗೆ. ಸೊ ಈ ವಿಡಿಯೋದಲ್ಲೇ ಫುಲ್ ವಿಡಿಯೋ ನೋಡಿ ನಿಮ್ಮ ಕನ್ಫ್ಯೂಷನ್ ಕೂಡ ಸ್ವಲ್ಪ ದೂರ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ತೆ. ನಮಸ್ತೆ. ಏನಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ನವಾಜ್ ಅಂತ. ಓಕೆ ಅಣ್ಣ, ಗೋಗೋ ಗಾಡಿ ಬಗ್ಗೆ. ಗೋಗೋ ಗಾಡಿ ಇದು 9 ಕಿಲೋವಾಟ್ಸು. ಈ ಗಾಡಿ 170 ಮೈಲೇಜ್ ಇದೆ. 3 ಅವರ್ಸ್ ಚಾರ್ಜರ್ಸ್ ಇದೆ ನಿಮಗೆ. ಪ್ಲಸ್ ಆಮೇಲೆ ಟ್ಯೂಬ್ಲೆಸ್ ಟೈರ್ ಇದೆ. 4 ಅವರ್ಸ್ ಚಾರ್ಜರ್ಸ್ ಇದೆ. ಪ್ಲಸ್ ಇನ್ನೊಂದು ನಮ್ಮಲ್ಲಿ ದೊಡ್ಡ ಗಾಡಿ ಇದೆ, ಅದರಲ್ಲಿ 250 ಬರುತ್ತೆ. ಓಕೆ, ಇದು 4 ಅವರ್ಸ್ ಚಾರ್ಜರ್ಸ್ ಇದು ಇದೆ. ಹೆವಿ ಮೆಟಲ್ ಗೇಜ್ ಕೊಟ್ಟಿದ್ದಾನೆ. ಶಾಕ್ ಅಬ್ಸರ್ವರ್ ಫ್ರಂಟ್ 2 ಕೊಟ್ಟಿದ್ದಾರೆ. ಅದು ಸಿಂಗಲ್ ಇದೆ, ಇದು ಡಬಲ್ ಇದೆ. ಇದೂ ಪ್ಲಸ್ ನಿಮಗೆ ಟ್ಯೂಬ್ಲೆಸ್ ಟೈರ್ ಇದೆ. ಶಾಕ್ ಅಬ್ಸರ್ವರ್ ಇದೆ. ಓಕೆ, ಡಬಲ್ ಶಾಕ್ ಅಬ್ಸರ್ವರ್ ಆ ಕಡೆನೂ ಇದೆ ನಿಮಗೆ. ಟ್ಯೂಬ್ಲೆಸ್ ಟೈರ್ ಇದೆ. ಹೌದು. ಪ್ಲಸ್ ಆಮೇಲೆ ಹೆವಿ ಮೆಟಲ್ ಕೊಟ್ಟಿದ್ದಾನೆ. ಇದರಲ್ಲಿ ಹೆವಿ ಮೆಟಲ್ ಕೊಟ್ಟಿದ್ದಾನೆ. ಗೇಜ್ ಮೇಲ್ಗಡೆ ಸ್ಪೇಸ್ ದೊಡ್ಡ ಕೊಟ್ಟಿದ್ದಾರೆ. ಆಮೇಲೆ ಹಿಂದೆ ಬೇಬಿ ಸೀಟು ಆಗುತ್ತೆ ನಿಮಗೆ. ಓಕೆನಾ. ಆಮೇಲೆ ನಿಮಗೆ ಸ್ಟೆಪ್ನಿ ಎಲ್ಲ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಓಕೆ ಬನ್ನಿ ನೋಡಿ, ಜಾಕು ಸ್ಟೆಪ್ನಿ ಎಲ್ಲ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಹೌದು, ಇಲ್ಲಿ ಕೊಟ್ಟಿದ್ದಾರೆ. ಚಾರ್ಜರ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮದರ್ ಬೋರ್ಡ್ ಅಲ್ಲಿದೆ. ಗಾಡಿ ಹೈಟ್ ಇದೆ. ಹೌದು, ಆ ಗಾಡಿಗಿಂತ ಸ್ವಲ್ಪ ಹೈಟ್ ಇದೆ. ಈ ಗಾಡಿ ಬಂದು 9 ಕಿಲೋವಾಟ್ಸು. ಪ್ಲಸ್ ಇದು ಹೈಟ್ ಕಡಿಮೆ ಇದೆ. ಇದು 170 ಹೇಳಿದ್ದಾರೆ ಸರ್ ಕಂಪ್ನಿದು. ಆಲ್ಮೋಸ್ಟ್ ನಿಮಗೆ 160 150 ವರೆಗೂ ಬರುತ್ತೆ.
ಗಾಡಿ ನಿಮಗೆ ಇದು ಮಾಮೂಲಿ ದೊಡ್ಡ ಗಾಡಿ, ಹೆವಿ ಮೆಟಲ್ ಇದೆ, ಎಲ್ಲ ಡಬಲ್ ಶಾಕ್ ಅಬ್ಸರ್ ಇದೆ, ಡಬಲ್ ಶಾಕ್ ಅಬ್ಸರ್ ಇದೆ, ಎಲ್ಲ ಹೆವಿ ಗೇಜ್ ಇದೆ. ಪ್ಲಸ್ ನಿಮಗೆ ಗಾಡಿ ಹೈಟ್ ಇದೆ. ಇದು ನಿಮಗೆ ಇದು ಬರುತ್ತೆ 250 ಬರುತ್ತೆ, 12 ಕಿಲೋವಾಟ್ಸ್ ಬ್ಯಾಟ್ರಿ ಇದು. ಹೌದು, 250 1 ಹೇಳಿದ್ದಾರೆ, 250 ಬರುತ್ತೆ, 220 ವರೆಗೂ ಆರಾಮಾಗಿ ಇದು ಮೈಲೇಜ್ ಬರುತ್ತೆ. ಅದು ನಿಮಗೆ 170 ಹೇಳಿದ್ದಾರೆ, ಪ್ಲಸ್ 160 ವರೆಗೂ ಬರುತ್ತೆ ಸರ್ ಅದು. ಹೌದು, ಇದು ನಿಮಗೆ 3 ಅವರ್ಸ್ ತಗೊಳುತ್ತೆ ಚಾರ್ಜ್ ಆಗಕ್ಕೆ. ಇದು ಬಂದು ನಿಮ್ಗೆ 4 ಅವರ್ಸ್ ತಗೊಳುತ್ತೆ. 4 ಅವರ್ಸ್. ಸರ್, ಈಗ ಈ ಗಾಡಿನ ನಾವು ಚಾರ್ಜ್ ಮಾಡಬೇಕು ಅಂತ ಅಂದ್ರೆ ಯಾವ ತರ, ಅಂದ್ರೆ ಎಲ್ಲಿ ಬೇಕಾದ್ರೆ ಅಂದ್ರೆ ಬ್ಯಾಟ್ರಿ ಸ್ಟೇಷನ್ಸ್ ಇರುತ್ತೆ, ಅದ್ರಲ್ಲಿ ಚೇಂಜ್ ಮಾಡಬೇಕು. ಪ್ಲಸ್ ಇನ್ನೊಂದೇನಂದ್ರೆ ನಾವು ಚಾರ್ಜ್ ಬೋರ್ಡ್ ಹಾಕೊಡ್ತೀವಿ, ಅದ್ರಲ್ಲೇ ಚಾರ್ಜ್ ಮಾಡಬೇಕು, ಬೇರೆ ಇದ್ರಲ್ಲಿ ಚಾರ್ಜ್ ಹಾಕಂಗಿಲ್ಲ. ಹೌದು, ಮನೆಗೆ ಅಂತ ನಾವು ಬೋರ್ಡ್ ಹಾಕ್ಸ್ಕೊಡ್ತೀವಿ, ಆ ಬೋರ್ಡ್ ಅಲ್ಲೇ ಚಾರ್ಜ್ ಹಾಕೊಡ್ಬೇಕು. ಹೊರಗಡೆ ನೀವು ಬೆಸ್ಕಾಮ್ ಅಲ್ಲಿ ಹಾಕ್ಬೋದು, ಅದೇ ಚಾರ್ಜಿಂಗ್ ಬೋರ್ಡ್ ನೋಡ್ಕೋಬೇಕು. ಚಾರ್ಜಿಂಗ್ ಬೋರ್ಡ್ ಅದು ಸ್ಯಾಕೆಟ್ ಹೆಂಗಿದೆ ನೋಡ್ಕೊಂಡು ಚಾರ್ಜ್ಗೆ ಹಾಕ್ಬೇಕು. ಅದು ಸ್ಯಾಕೆಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಚೇಂಜ್ ಇದ್ರೆ ಚಾರ್ಜ್ ಆಗಲ್ಲ. ಸರ್, ಈ ಗಾಡಿಗೂ ಚಾರ್ಜಿಂಗ್ ಅದೇ ತರನ, ಎರಡು ಒಂದೇ ತರನೇ ಹೆಂಗೆ ಸರ್? ಎರಡಕ್ಕೂ ಸೇಮೆ, ಏನು ಚೇಂಜಸ್ ಬರಲ್ಲ ನಿಮ್ಗೆ, ಏನು ಚೇಂಜಸ್ ಬರಲ್ಲ. ನೀವು ಎಲ್ಲಿ ಬೇಕಾದ್ರೂ ಚಾರ್ಜ್ಗೆ ಹಾಕ್ಬೋದು, ಬಟ್ ಏನಂದ್ರೆ ಬೋರ್ಡ್ ಒಂದೇ ಇರಬೇಕು, ಬೋರ್ಡ್ ಚೇಂಜ್ ಆಗಬೇಕು. ಈ ಗಾಡಿ ಬಂದ್ಬಿಟ್ಟು ತುಂಬಾ ದೊಡ್ಡದಿದೆಲ್ಲ, ಕಂಪೇರ್ ಮಾಡ್ಕೊಂಡ್ರೆ ಈ ಗಾಡಿಗೆ? ಹೌದು, ಇದು ಸ್ವಲ್ಪ ದೊಡ್ಡದಿದೆ ನಿಮ್ಗೆ. ಪ್ಲಸ್ ಆಮೇಲೆ ಹಿಂದೆ ಬೇಬಿ ಸೀಟ್ ಆಗುತ್ತೆ ನಿಮ್ಗೆ, ಹೈಟ್ ಇದೆ, ಡಬಲ್ ಶಾಕ್ ಅಬ್ಸರ್ ಇದೆ ಸರ್. ಹೌದು, ಹಿಂದೆನೂ ಡಬಲ್ ಶಾಕ್ ಅಬ್ಸರ್ ಇಲ್ಲ, ಸಿಂಗಲ್ ಶಾಕ್ ಅಬ್ಸರ್. ಹಾಗೆ ಟೈರ್ ಬಂದ್ಬಿಟ್ಟು ಸೇಮ್ ಏನಾ ಇರೋದು? ಹೌದು, ಟೈರ್ ಸೇಮೇ, ಎಲ್ಲ ಸೇಮ್. ಈ ಗಾಡಿಗೆ ರೂಫ್ ಟಾಪ್ ಬಂದ್ಬಿಟ್ಟು ಯಾವ ತರ ಅಣ್ಣ? ಸರ್, ಈಗ ನಾವೇ ಹೌದು, ಹೊರಗಡೆ ನಿಮ್ಗೆ ಬೇಕಾದ್ರೆ ನೀವು ಮಾಡಿಸ್ಕೋಬಹುದು, ಇಲ್ಲ ನಾವೇ ಮಾಡಿಸ್ಕೊಡಿ ಅಂದ್ರೆ ನಾವೇ ಕಂಪ್ನಿ ಕಡೆಯಿಂದ ನಿಮ್ಗೆ ರೂಫ್ ಟಾಪ್ ಮಾಡಿಸ್ಕೊಡ್ತೀವಿ. ಎಷ್ಟಾಗಬಹುದು ಖರ್ಚು ಇದಕ್ಕೆ? ಸರ್, ಅದು ಕೆಲವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವರು ಆ ತರ. ಅಂದ್ರೆ ಸುಮ್ಮನೆ ಒಂದು ನಾರ್ಮಲ್ ಆಗಿ ಬರೀ ಟಾಪ್ ಮಾತ್ರ ಆಗುತ್ತೆ ಸರ್. ಅದು ಕಾಸ್ಟ್ ನಿಮಗೆ ಒಂದು 7000 ಏನೋ ಚಾರ್ಜ್ ಆಗುತ್ತೆ. ಆಗುತ್ತೆ. ಈ ಗಾಡಿಗೂ ಅದೇ ತರನಾ? ಇಲ್ಲ, ಈ ಗಾಡಿಗೂ ಸ್ವಲ್ಪ ವೇರಿಯೇಷನ್ ಇದೆ ನಿಮಗೆ. ಹೌದು, ಜಾಸ್ತಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಗಾಡಿಗೂ ಆ ಗಾಡಿಗೂ ಏನಾದ್ರು ಆಪ್ಷನ್ಸ್ ಏನಾದ್ರು ಚೇಂಜಸ್ ಇದೆಯಾ? ಸರ್, ಏನು ಚೇಂಜಸ್ ಇಲ್ಲ, ಎಲ್ಲ ಸೇಮೇ ಇದೆ, ಏನು ಚೇಂಜಸ್ ಇಲ್ಲ, ಎಲ್ಲ ಒಂದೇ ತರ ಇದೆ. ಓಕೆ, ಹೌದು. ಇವಾಗ ನೀವು ರೆಡಿ ಮಾಡ್ಕೊಂತ ಇದ್ದೀರಲ್ಲ, ಹೌದು, ಸ್ಕ್ರೂ ಡ್ರೈವರ್ ಎಲ್ಲ ನೋಡಿದ್ರೆ ಗಾಡಿ ಫಿಟ್ಟಿಂಗ್ ಆಗ್ತೈತೆ. ಹೌದಾ ಸ್ನೇಹಿತರೆ, ಈ ಗಾಡಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ಆಯ್ತಾ. ಈ ಗಾಡಿಗೂ ಆ ಗಾಡಿಗೂ ಕಂಪೇರ್ ಮಾಡ್ಕೊಂಡ್ರೆ ಇದು ನಾರ್ಮಲ್ ಆಗಿ ನಮ್ಮ ಈ ಪ್ಯಾಸೆಂಜರ್ ಗಾಡಿಗಳು ಬರುತ್ತಲ್ವಾ, ಈ ಗಾಡಿಗಳಿದೆಲ್ಲ ಈ ಗಾಡಿಗಳ ತರಾನೇ ಸೇಮ್ ಇರೋದು, ಸೇಮ್ ಸೈಜ್ ಅನ್ಕೊಂಡಿದೀನಿ ಈ ಗಾಡಿ ಕೂಡ. ಇದಾದ್ರೆ ಇನ್ ಸ್ವಲ್ಪ ತುಂಬಾ ದೊಡ್ಡದಾಗಿದೆ. ಮಿಕ್ಕಿದೆಲ್ಲ ಇದ್ರ ಇರುವಂತಹ ಇದು ಗಾಡಿನ ಆಪರೇಟ್ ಮಾಡೋ ಎಲ್ಲ ಸಿಸ್ಟಮ್ ಬಂದ್ಬಿಟ್ಟು ಸೇಮ್ ಆಗೇ ಇರೋದು. ಇಲ್ಲಿ ಲೆಗ್ ಸ್ಪೇಸ್ ಕೂಡ ನೋಡ್ಬೋದು, ತುಂಬಾ ದೊಡ್ಡದಾಗೆ ಇದೆ. ಸೀಟ್ ಈ ತರ ಇದೆ, ಹಿಂದ್ಗಡೆ ಡಿಕ್ಕಿ ಸ್ಪೇಸು ಇದೆ ಇದರಲ್ಲಿ. ಮಿಕ್ಕಿದೆಲ್ಲ ಸೇಮ್. ನಾನು ಒಂದೇ ಗಾಡಿ ಅನ್ಕೊಂಡಿದ್ದೆ ಫಸ್ಟ್, ಈ ಗಾಡಿನೂ ಆ ಗಾಡಿನೂ, ಬಟ್ ಏನಂತಂದ್ರೆ ಡಿಫ್ರೆಂಟ್ ಆಗಿದೆ. ಇದು ತುಂಬಾ ದೊಡ್ಡದಾಗಿದೆ ಗಾಡಿ. ಇದು ರೇಂಜ್ ಕೂಡ ಜಾಸ್ತಿ ಹೋಗುತ್ತೆ, 200 ಕಿಲೋಮೀಟರ್ ವರೆಗೂ ರೇಂಜ್ ಕೊಡುತ್ತೆ. ಅದು 160-170 ವರೆಗೂ ರೇಂಜ್ ಕೊಡುವಂಥದ್ದು. ಟಾಪ್ ಫಿಟ್ಟಿಂಗ್ ಹಿಂಗ್ ಬರುತ್ತೆ, ಕಂಪ್ನಿ ಇದು ಟಾಪ್ ಫಿಟ್ಟಿಂಗು ನೋಡಿ. ಎಲ್ಲ ನಿಮಗೆ ಕಟ್ಟೆ ಪೀಸ್ ಹಾಕಿ ಆ ಕಡೆ ಫುಲ್ ಟಾಪ್ ಫಿಟ್ಟಿಂಗ್ ಹಿಂಗೆ ಬರುತ್ತೆ ನಿಮಗೆ. ಕಂಪನಿಯಿಂದ ಬರೋದಲ್ವಾ, ನೀವು ಮಾಡೋದು? ಹೌದು, ಕಂಪನಿಯಿಂದಾನೇ ಇದು. ಅಂದ್ರೆ ಮ್ಯಾಟ್ ಎಲ್ಲ ನಾವೇ ಸಪರೇಟ್ ಆಗಿ ತಗೋಬೇಕಾ ಹಿಂಗೆ? ಹೌದು, ಮ್ಯಾಟ್ ಸಪರೇಟ್ ನೀವು ತಗೋಬೇಕು. ಹೌದು ಸ್ನೇಹಿತರೆ, ನೋಡಿದ್ರಲ್ಲ ಗೋಗೋ ಬಗ್ಗೆ ಹೇಳಿದಂತಹ ಡೀಟೇಲ್ಸು ಈ ತರ ಇದೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊಳತ್ತಾ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.